ಜನಾರ್ದನ್ ರೆಡ್ಡಿಯನ್ನು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಎಂದಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಜನಾರ್ದನ್ ರೆಡ್ಡಿ ಸೋನಿಯಾ ಗಾಂಧಿಯವರು ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಸುಷ್ಮಾ ಸ್ವರಾಜ್ ಅವರನ್ನು ಕಣಕ್ಕಿಳಿಸಿ ಅಲ್ಲಿಂದ ಸುಷ್ಮಾ ಸ್ವರಾಜ್ ಪ್ರತಿ ವರಲಕ್ಷ್ಮಿ ಹಬ್ಬಕ್ಕೆ ಬರ್ತಾಯಿದ್ರು. ಅವರನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಿದರು. ಸುಷ್ಮಾ ಸ್ವರಾಜ್ ಅವರನ್ನು ಪ್ರಧಾನಿ ಮಾಡ್ತೀನಿ, ಅದಕ್ಕಾಗಿ ದುಡ್ಡೆತ್ತಿರ್ತೀನಿ ಅಂತ ಹೇಳಿದರು. ನಂತರ ದಿನಮಾನಗಳಲ್ಲಿ ಗಣಿ ಹಗರಣದಲ್ಲಿ CBI ಕೇಸ್ ಆಗುತ್ತೆ, ಜೈಲಿಗೆ ಹೋಗ್ತಾರೆ, ಶಿಕ್ಷೆ ಅನುಭವಿಸ್ತಾರೆ, BJPಯಿಂದ ದೂರ ಹೋಗ್ತಾರೆ, ಪ್ರತ್ಯೇಕ ಪಕ್ಷ ಕಟ್ಕೋತಾರೆ. ರಾಮುಲು ಕೂಡ ದೂರ ಹೋಗ್ತಾರೆ, ರಾಮುಲು ವಾಪಸ್ ಬರ್ತಾರೆ BSR ಪಕ್ಷದ ಜೊತೆ. ಆದರೆ ಜನಾರ್ದನ್ ರೆಡ್ಡಿ TRPP ಪಕ್ಷ ಕಟ್ಟಿ ಗಂಗಾವತಿಯಿಂದ ಗೆದ್ದು ಬರ್ತಾರೆ. ಈಗ ಅವರನ್ನು ಮತ್ತೆ BJPಗೆ ಕರೆತರೋದಕ್ಕೆ, ಯಾಕಂದರೆ BJPಗೆ ಈ ಬಾರಿ ಶತಾಯ ಗತಾಯ ಗೆಲ್ಲಲೇಬೇಕು. ವಿಶೇಷವಾಗಿ ದಕ್ಷಿಣ ಭಾರತದ 130 ಸ್ಥಾನಗಳ ಪೈಕಿ ಕಳೆದ ಬಾರಿ ಗೆದ್ದಿರುವಂಥ 29 ಸ್ಥಾನ, ಈ ಬಾರಿ 50 ಸ್ಥಾನ ಟಾರ್ಗೆಟ್. 50 ಸ್ಥಾನಗಳನ್ನು ಗೆದ್ದರೆ ಮಾತ್ರ ಅವ್ರದ್ದೇನೋ ಒಂದು ಕ್ಯಾಲ್ಕುಲೇಷನ್ ಇದೆ, 400 ಬರಬೇಕು ಅಥವಾ 363 ಆದರೂ ಬರಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ ಇದೆ. ಸೊ ಅಷ್ಟು ಬಂದರೆ ಮಾತ್ರ ಏನೋ ಒಂದು ಲೆಕ್ಕಾಚಾರ ಇದೆ. ಓಕೆ.